ಏನು ಹೇಳಲಿ, ಕನ್ನಡ ತಾಯಿಯ ಪ್ರೇಮದ ಪುತ್ರಿಯಾಗಿದ್ದರು, ಭಾರತ ಮಾತೆಯ ನೆಚ್ಚಿನೆಯ ಪುತ್ರಿ ಆದರು. ಅವರನ್ನು ಕಂಪೇರ್ ಮಾಡೋ ಹಾಗೆ ನಮಗೆ ಇಷ್ಟವರೆಗೆ ಯಾರೂ ಸಿಕ್ಕಿಲ್ಲ. ಕಂಪೇರ್ ಅಂದರೆ ನಾನು ಆ್ಯಕ್ಟಿಂಗ್ ವಿಷಯದಲ್ಲಾಗಲಿ ಬ್ಯೂಟಿ ವಿಷಯದಲ್ಲಾಗಲಿ ಹಾಗೆ ಹೇಳಲಿಲ್ಲ. ಆದರೆ ಒಂದು ಕನ್ನಡ ತಾರೆ 4-5 ಭಾಷೆಯಲ್ಲಿ ಸಕ್ಸಸ್ಫುಲ್ಲಾಗಿ ಆ್ಯಕ್ಟ್ ಮಾಡಿದರು, ಹೆಸರು ತಗೊಂಡ್ರು, ಬಾಕಿಯವರ ಮನಸ್ಸಿನಲ್ಲಿ ನಿಂತರು. ಹೆಚ್ಚು ದಿವಸ ನಿಲ್ಲಲಾರದೆ ಇವತ್ತು ಹೊರಟು ಹೋದರು. ನಮ್ಮ ಯಾರಿಗೂ ಹೇಳಲಿಲ್ಲ. ನಾನು ಕನ್ನಡ ಮಾತೇನು ಕೇಳಲ್ಲ ಅಥವಾ ಭಾರತ ಮಾತೇನು ಕೇಳಲ್ಲ, ಎಲ್ಲಿ ಹೋದರೂ ಯಾಕೆ ಕರೆಸ್ಕೊಂಡ್ರಿ ಅಂತ ನಮಗೆ ಅವರು ಯಾರು ಉತ್ತರ ಹೇಳ್ತಾರ? ಇಲ್ಲ. ಅವರಿಗೂ ಕಣ್ಣೀರು ಬರ್ತಿದೆಯೋ ಏನೋ, ಇನ್ನೇನು ಹೇಳಲಾರೆ ನಾವು. ನಮಸ್ಕಾರ. ಇತ್ತೀಚೆಗೆ ಭೇಟಿಯಾಗಿದ್ರಾ ಮೇಡಮ್? ಇತ್ತೀಚೆಗೆ ಭೇಟಿಯಾಗಿದ್ರಾ? ಇತ್ತೀಚೆಗೆ ಅಂದರೆ 1-1.5 ವರ್ಷದ ಕೆಳಗಡೆ ನೋಡಿದ್ದೆ. ಆದರೆ ಒಂದು ತುಂಬ ದುಃಖದ ವಿಷಯ ಇವಾಗ ನೆನೆಸ್ಕೊಂಡ್ರೆ ಆಗುತ್ತೆ. ಏನಂದರೆ ಲೀಲಾವತಿಯವರು, ಸರೋಜಾದೇವಿಯವರು, ನಾನೆಲ್ಲ ಸುಮಾರು ಹೆಚ್ಚು ಕಮ್ಮಿ ಸಮಕಾಲದವರು. ಲೀಲಾವತಿ ಹುಷಾರಿಲ್ದಿದ್ದಾಗ ನಾನು ಹೋಗಿ ನೋಡಿದ್ದೆ. ಅವರು ಒಂದು ದಿವಸ ಹೋಗಿ ಬಂದರು. ಅವರು ಲೀಲಾವತಿಯವರು ಪ್ರಪಂಚವನ್ನೇ ಬಿಟ್ಟು ಹೋದಾಗ ಅದೇ ದಿವಸ ಸರೋಜಾದೇವಿಯವರು ನನಗೆ ಫೋನ್ ಮಾಡಿ, ಹರಿಣಿಯವರೇ ಹೀಗಾಯ್ತಲ್ಲ ಅಂದರು. ಆ ನೋವನ್ನು ಹಂಚ್ಕೊಳ್ಳೋಕ್ಕೆ ಅವರಿಗೆ ನಾನೇ ಬೇಕಾಗಿತ್ತು ಏನೋ ಆವಾಗ. ಆಮೇಲೆ ಇನ್ಯಾವತ್ತೋ 1-2 ದಿವಸ ಮಾತಾಡಿದ್ದೀವಿ ಅಷ್ಟೇ. ಇವಾಗ ನನ್ನ ಪಾಲಿಗೆ ಗಜಾನೂ ಇಲ್ಲ, ಲೀಲಾನೂ ಇಲ್ಲ. ನಾನು ಚಿತ್ರರಂಗದ ಅನಾಥೆ ಆಗಿಬಿಟ್ಟೆ ನಾನಿವಾಗ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.